ವಾಕ್ ಮುಗಿಸ್ಕೊಂಡು ಮನೆ ಕಡೆ ಬರಬೇಕಾದ್ರೆ ನಮ್ಮ ಶಾಪ್ ಹತ್ರ ಇನ್ನೊಂದು ಪಕ್ಕದಲ್ಲಿ ಒಂದು ಶಾಪ್ ಇದೆ ಆಯಿತಾ. ಅವ್ರ ಶಾಪಿಗೆ ಹೋಗಿದ್ದೆ ಬರಬೇಕಾದ್ರೆ. ಅಂದರೆ ನಾಯಿ ಇತ್ತು. ಏನಿದು ನಾಯಿ ಇದೆಯಲ್ಲ ಅಂತ ಹೇಳಿ ಹೋದರೆ ಪಾಪ ಬಿಟ್ಟೋಗಿರೋದಂತೆ ಯಾರೋ ನಾಯಿಗೆ. ನಾನು ಆಶ್ಚರ್ಯ ಆಗೋಯಿತು, ಇಷ್ಟು ಚೆನ್ನಾಗಿದೆ ನಾಯಿ ಯಾರು ಬಿಟ್ಟೋಗಿದ್ದಾರೆ ಅಂತ ಹೇಳಿ. ಯಾರೋ ಬಿಟ್ಟೋಗಿರೋದು, ಇವ್ರು ತೊಗೊಂಡ್ಬಂದು ಸಾಕ್ತಿರೋದು. ಪಾಪ ಗಾಯ ಕೂಡ ಆಗಿತ್ತು, ಅದಕ್ಕೆ ಟ್ರೀಟ್ಮೆಂಟ್ ಕೊಡಿಸಿ ಕ್ಲೀನಾಗಿ ಇಟ್ಕೊಂಡಿದ್ರು ಇವರು. ಇಲ್ಲೇ ನೋಡಿ ಗಾಯ ಕೂಡ ಆಗಿದೆ. ಏನಕ್ಕೆ ಈ ಥರ ಮಾಡ್ತಾರೆ ಅಂತ ಗೊತ್ತಾಗಲ್ಲ ನನಗೆ. ಚೆನ್ನಾಗಿ ಸಾಕಿಬಿಡ್ತಾರೆ, ಸಾಕಿಬಿಟ್ಟು ಅರ್ಧ ಏನಕ್ಕಂತ ರೋಡಲ್ಲಿ ಬಿಟ್ಟೋಗ್ತಾರೋ ಒಂದು ಗೊತ್ತಾಗಲ್ಲ. ಇಲ್ಲ ಸಾಕಬೇಕು, ಇಲ್ಲ ರೋಡಲ್ಲಿ ಬಿಡಬಾರ್ದು. ಏನಕ್ಕೆ ಇಷ್ಟು ಚೆನ್ನಾಗಿದೆ, ಇಷ್ಟು ಮುದ್ದಾಗಿದೆ ಬಿಟ್ಟೋದ್ರು ನನಗಂತೂ ಗೊತ್ತಿಲ್ಲ. ಅದಕ್ಕೆ ಮಾತಾಡಿಸ್ಕೊಂಡು ಮನೆಗೆ ಬಂದರೆ ನನ್ನ ಮಾವಿನ ಹಣ್ಣು ಮತ್ತು ನೇರಳೆ ಹಣ್ಣೆಲ್ಲ ಇಟ್ಟಿದ್ನಲ್ವಾ, ಇದು ತಿನ್ನೋಕ್ಕೆ ಅಳಿಲು ಬಂದಿತ್ತು ಆಯಿತಾ. ಬಂದು ಎಷ್ಟು ಚೆನ್ನಾಗಿ ತಿಂತಾಯಿತ್ತು ಅಂದರೆ ನನಗೆ ನೋಡಿಬಿಟ್ಟು ಇದಾಯಿತು, ಏನಿದು ಇಷ್ಟು ಕ್ಯೂಟಾಗಿ ತಿನ್ನತ್ತಲ್ಲ ಅಂತ ಹೇಳ್ಬಿಟ್ಟು. ಅಂದರೆ ತಿಂದು ಹೋಗಿದೆ ಆಯಿತಾ. ಇನ್ನೊಂದು ಸ್ವಲ್ಪ ಇರುತ್ತೆ, ಅದನ್ನೇ ಬಿಟ್ಟೋಗಬೇಕು. ಅದು ಫುಲ್ ಕ್ಲೀನಾಗಿ ಖಾಲಿ ಮಾಡಬೇಕಲ್ವಾ. ತಿಂದಿರೋದು ಇವನೇ, ಆದರೆ ಹೊಟ್ಟೆ ತುಂಬಿತ್ತು ಬಿಟ್ಟೋಗಿದ್ದ. ಮತ್ತೆ ಬಂದಿದ್ದಾನೆ, ಅದು ಫುಲ್ ನೀಟಾಗೆ ಮುಗಿಸೋಗೋಣ ಅಂತ. ಸರಿ, ಈ ಥರ ತಿಂತಾರ, ಎಲ್ಲಿ ಬಿಸಾಕೋಗ್ತಾರೆ? ನಮ್ಮ ಬಾಲ್ಕನಿಲಿ ತಿಂದ್ಬಿಟ್ಟು ಟಕ್ ಅಂತ ಹಿಂಗೆ ಬಿಸಾಕ್ಬಿಟ್ಟು ಹೋಗ್ತಾರೆ. ಅದು ನಾನು ಕ್ಲೀನ್ ಮಾಡಬೇಕು. ತಿನ್ನೋಕ್ಕೆ ಕೊಟ್ಟಿದ್ದು ಅಲ್ಲ ಅಂತ ಹೇಳಿ ಇವ್ರಿಗೆ ನಾನು ಬಾಲ್ಕನಿ ಬೇರೆ ಕ್ಲೀನ್ ಮಾಡಬೇಕು. ಇಷ್ಟಕ್ಕೊಂದು ಕೆಲಸ ಕೊಡ್ತಾರೆ ಇವರು. ನೋಡಿ, ನನ್ನ ಸವಂಡ ಇತ್ತು ಅದಕ್ಕೆ ಓಡೋಗಿದ್ದು, ಆದರೂ ಮತ್ತೆ ಬರ್ತಾನೆ, ಮತ್ತೆ ತಿಂತಾನೆ. ಈ ಥರನೇ ವಾಚ್ ಮಾಡ್ತೀರಿ.